ಜೋರೆ ಮಾಡೋ, ಇನ್ನೇ ಜೋರೆ ಮಾಡೋ. ಪ್ರೈಸ್ ದ ಲಾರ್ಡ್. ಇವತ್ತು ಇನ್ನೊಂದು ಆವರ್ತಿ ನಿಮ್ಮ ಮಧ್ಯದಲ್ಲಿ ನಿಲ್ಲೋದಕ್ಕೆ ದೇವರು ಕೊಟ್ಟಿದ್ದ ಕೃಪೆಗಾಗಿ ಸ್ತೋತ್ರ. ಎಷ್ಟೋ ಜನಗಳು ಇವತ್ತು ನೋಡುವವರೇ ಸಾಯಂಕಾಲವಿಲ್ಲ, ನಾಳೆ ಇಲ್ಲ. ಎಷ್ಟೋ ಜನಗಳು ಈ ಲೋಕದಲ್ಲಿ ಇನ್ನು ತೆಗೆಯಲ್ಪಡ್ತಾ ಇದೆ. ಅಂದ ಸಮಯದಲ್ಲಿ ದೇವರು ನಮ್ಮೇ ಪ್ರತಿಯೊಬ್ಬರನ್ನೇ ಕಾಪಾಡಿ ದೇವರ ಸನ್ನಿಧಿಯಲ್ಲಿ, ದೇವರನ್ನೇ ಬೇಕಾಗುವವರು ದೇವರ ಸನ್ನಿಧಿಯಲ್ಲಿ ಬಂದಿದ್ದು. ದೇವರ ಸನ್ನಿಧಿಯಲ್ಲಿ ಬಂದಿದ್ದಕ್ಕಾಗಿ ಸ್ತೋತ್ರ. ನಾನಿವತ್ತು ನಿಮ್ಮೊಂದಿಗೆ ಮಾತಾಡೋಕ್ಕೆ ಇಷ್ಟಪಡೋ ವಿಷಯ ಎಸ್ತೇರൻ്റെ പുസ്തകದಲ್ಲಿ ಇದು ಮಾತಾಡ್ತಾ ಇದೆ. ಎಸ್ತೇರ್ അവിടെ ಉಪವಾಸ ಪ್ರಾರ್ಥನೆಯ ಶಕ್ತಿ. ಅದೇ ಥರ ನಾವೆಲ್ಲರೂ ಉಪವಾಸ ಮಾಡುವವರ ಅದಕ್ಕೆ ಶಕ್ತಿ ಇರಬೇಕು. ಆ ಶಕ್ತಿಯ ಪಟ್ಟಿ ನಾನಿವತ್ತು ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೆ. ಎಸ್ತೇರ್ 4ನೇ ಅಧ್ಯಾಯ 14ನೇ ವಾಕ್ಯ. ನೀನು ಈಗ ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯಹೂದ್ಯರಿಗೆ ಸಹಾಯವೂ ವಿಮೋಚನೆಯೂ ಉಂಟಾದವು. ನೀನಾದರೂ ನಿನ್ನ ತಂದೆಯ ಮನೆಯವರೊಡನೆ ನಾಶವಾಗುವೆ. ಇದಲ್ಲದೆ ನೀನಿಂಥ ಸಂದರ್ಭಕ್ಕಾಗಿಯೇ ಪಟ್ಟಕ್ಕೆ ಬಂದಿರಬಹುದು, ಯಾರು ಬಲ್ಲರು ಎಂದು ಹೇಳಿ ಕಳುಹಿಸಿದನು. ಆಮೇನ್. ಒಂದು ನಿಮಿಷ ಎಲ್ಲರ ಕಣ್ಣುಗಳು ಮುಚ್ಚಿ ದೇವರೇ ನಮ್ಮೊಂದಿಗೆ ಇವತ್ತು ಮಾತಾಡಬೇಕು. ಆ ಹೃದಯನ ಹೃದಯತೆ ತೆಗೆದಿದ್ದ ದೇವರೇ, ನನ್ನ ಹೃದಯತೆ ನೀ ತೆಗಿಬೇಕು. ನಾನು ಸುಮ್ಮನೆ ಬಂದು ಸುಮ್ಮನೆ ಹೋಗಬಾರ್ದು. ಎಲ್ಲರೂ ದೇವರಿಗೆ ಬೇಡ್ಕೋಬೇಕು. ದೇವರೇ ಸ್ತೋತ್ರಪ್ಪ, ಸ್ತೋತ್ರ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆ ಅಪ್ಪ, ನಾವು ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದಪ್ಪ ದೇವರೇ. ಸುಮ್ಮನೆ ಬಂದು ಸುಮ್ಮನೆ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ಪರಿಶುದ್ಧಾತ್ಮನೇ ನೀ ಮಾತಾಡಬೇಕಪ್ಪ. ವಚನ ನಿನ್ನದಪ್ಪ, ನಾವು ಪ್ರತಿಯೊಬ್ಬರು ನಿನ್ನದಪ್ಪ. ನೀ ನಮ್ಮೊಂದಿಗೆ ಮಾತಾಡಬೇಕಪ್ಪ. ಪರಿಶುದ್ಧಾತ್ಮನೇ ನೀ ಮಾತಾಡಬೇಕಪ್ಪ. ಇಲ್ಲಿ ಬಂದಿದ್ದ ಪ್ರತಿಯೊಂದು ಮಕ್ಕಳೇ ನೀ ಆಶೀರ್ವದಿಸಪ್ಪ. ಏದೆಲ್ಲ ಕಷ್ಟದಲ್ಲಿ, ಕಾಯಿಲೆಯಲ್ಲಿ, ರೋಗದಲ್ಲಿ, ದುಃಖದಲ್ಲಿ, ಸಮಸ್ಯೆಯಲ್ಲಿ, ಮಾಟ ಬಂದ್ರ ಶಕ್ತಿಯಲ್ಲಿ ಯಾರ್ಯಾರು ಬಂದಿದೋ ಬಿಡುಗಡೆ ಹೊಂದಿ ಹೋಗೋದಕ್ಕೆ ನೀ ಸಹಾಯ ಮಾಡಪ್ಪ. ಕೈ ಬಿಡಬೇಡಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. ನಮ್ಮ ಬೈಬಲ್ನಲ್ಲಿ 66 ಪುಸ್ತಕವಿದೆ. ಈ 66 ಪುಸ್ತಕ ಒಳಗೆ ಈ ಎಸ್ತೇರನ ಪುಸ್ತಕದಲ್ಲಿ ನಮ್ಮ ಇಂಡಿಯಾ ದೇಶದ ಬಗ್ಗೆ ಮಾತಾಡ್ತಾ ಇದೆ. ಅದಾയത് 127 ಸಂಸ್ಥಾನಗಳು ಆಳಿದ ಒಂದು ವ್ಯಕ್ತಿയാണ് ಅಗಸ್ತ್ಯೋಸ್ ರಾಜನ್. ಅಗಸ್ತ್ಯೋಸ್ ರಾಜൻ്റെ ಪತ್ನಿയാണ് ಎಸ್ತೇರ್. ಎಸ್ತೇರ್ ಈ ರಾಜಸ್ಥಾನದಲ್ಲಿ ಬಂದಿದ್ದು. ಅಗಸ್ತ್ಯೋಸ್ ರಾಜൻ്റെ ಪತ್ನಿಯಾಗಿ ಅವಳು ಜೀವಿಸ್ತಾ ಇದೆ. ಪ್ರಿಯ ಮಕ್ಕಳೇ, ಅವಳಿಗೆ ತಂದೆ ತಾಯಿ ಇಲ್ಲ. ಅವಳೆ ಸಾಕಿದ ಒಂದು ಸಾಕಪ್ಪ. ಅವನ ಹೆಸರು ಮೊರ್ದೆಕಾಯಿ. ಅವನು ಯಾವಾಗಲೂ ಆ ಗೇಟ್ ಹತ್ರ ಕುಂದಿರ್ತತೆ. ನನ್ನ ಮಗಳಿಗೆ ಏನಾಗ್ತಾ ಇದೆ, ನನ್ನ ಮಗಳು ಹೆಂಗಿದೆ, ಅವನ ಅದೇ ಯೋಜನೆಯಲ್ಲಿ ಆ ಗೇಟ್ ಹತ್ರ ಕುಂದಿರ್ತಾ ಇದ್ದಿದ್ದು. ಹಾಗೆ ಒಂದು ಪ್ರಭು, ರಾಜನ ಕೆಳಗೆ ಒಂದು ಪ್ರಭು ಇರ್ದಿದ್ದು. ಅವನ ಹೆಸರು ಹಾಮಾನ್. ಆ ಹಾಮಾನಿಗೆ ಭಾಳ ರಾಜನಿಗೆ ಸಮವಾಗಿ ಜಾಗ ಎಲ್ಲ ಕೊಟ್ಟು, ಒಳ್ಳೆ ಜಾಗ ಕೊಟ್ಟು ಅವನೇ ಮಂತ್ರಿಯಾಗಿ ಒಳ್ಳೆ ಎಲ್ಲರ ಕಟ್ಟಲು ಉನ್ನತ ಸ್ಥಾನ ಅವನಿಗೆ ಕೊಟ್ಟಿದ್ದು. ಯಾರಿಗೆ? ಈ ಹಾಮಾನಿಗೆ. ನಟಿ ರಾಜನ ಎಲ್ಲರಿಗೂ ಹೇಳಿದು, ಹಾಮಾನ್ ಹೋಗುವಾಗ ಬರುವಾಗ ಎಲ್ಲರೂ ಏನು ಮಾಡಬೇಕು ಅಂದ್ರೆ ಅಡ್ಡ ಬಿದ್ದು ನಮಸ್ಕಾರ ಮಾಡಬೇಕು ಅಂತ ಹೇಳಿದು. ಹಾಗೆ ಎಲ್ಲರೂ ಮಾಡ್ತಾ ಇದ್ದಿದ್ದು. ಹಾಮಾನ್ ರಾಜನ ಹತ್ರ ಇನ್ನು ಹೋಗುವಾಗ ಒಳ್ಳೆಯ ಗೆಮ್ಮೆಯಲ್ಲಿ ಅವನು ಹೋಗ್ತಾ ಇದ್ದೆ. ಅವನಿಗೆ ಉನ್ನತ ಸ್ಥಾನ ಸಿಕ್ಕಿದಲ್ಲೋ. ಹೋಗುವಾಗ ಎಲ್ಲರೂ ಎದ್ದು ನಮಸ್ಕಾರ ಹೊಡಿತಾ ಇದ್ದಿದ್ದು. ಅಲ್ಲಿ ಗೇಟ್ ಹತ್ರ ಒಬ್ಬನು ಇರ್ತಾ ಇದೆ. ಅವನು ಯಾರನ್ನು ಗೊತ್ತಾ? ಮೊರ್ದೆಕಾಯಿ. ಅವನು ಯಾರನ್ನು ಗೊತ್ತಾ? അവൻ ദേവരനെ സ്തുതി മാടുന്ന വ്യക്തിയാണ്. സ്തുതിക്ക് യോഗ്യനായ ഒരുവൻ യേശു മാത്രം. ആരാധന ಮಾಡುന്ന വ്യക്തിയാണ് ആര്? ಮೊರ್ದೆಕಾಯಿ. ಮೊರ್ದೆಕಾಯಿ ಇವನ್ ಬರ್ನ ನೋಡುವಾಗೆ ಕೆಳಗಡೆ ತಲೆ ಬಗ್ಗಿಸಿ ಕೆಳಗಡೆ ಏನೇನು ಬರ್ಕೊಂಡು ಕುಂದಿರ್ತತೆ. ಇವನ ಮುಖಮೇ ನೋಡೋದಿಲ್ಲ. ಅವನ್ ದೇವರ ಮನುಷ್ಯನಾണ്. ಹಾಗೆ
ಅನೇಕರು ಇದೆಲ್ಲ ನೋಡ್ತಾ ಇದೆ. ಎಲ್ಲಿ ನೋಡಿದಾലും ಮೊಟ್ಟಕ್ಕಿಚ್ಚಿನ ಜನವಿರ್ತದಲ್ಲ, ಭಾಳ ಜನವಿದು ನೋಡ್ತಾ ಇದ್ದಿದ್ದು. ಮೊರ್ದೆಕಾಯಿ ಇವನಿಗೆ ಅಡ್ಡ ಬೀಳೋದಿಲ್ಲ. ಒಂದು ದಿನ ಹಾಮಾನಿಗೆ ಹೇಳಿದು, ಹಾಮಾನೆ ಮಂದ್ರಿ, ನೀ ಹೋಗುವಾಗ ಬರುವಾಗ ಈ ಮೊರ್ದೆಕಾಯಿ ಅಡ್ಡ ಬೀಳೋದಿಲ್ಲ. ಇವನ್ ವಾಚು ಮಾಡೋಕ್ಕೆ ಶುರುವಾಯಿತು. ಇವನ್ ವಾಚು ಮಾಡುವಾಗ ಇವನ ಅಡ್ಡ ಬೀಳೋದಿಲ್ಲ. ಎಸ್ತರ್ನ ಪುಸ್ತಕ 3ನೇ ಅಧ್ಯಾಯ 8 ಮುതൽ 11 ವರೆಯುಳ್ಳ ವಾಕ್ಯ. ಅರಸನಾದ ಅಹಷ್ವೇರೋಷನಿಗೆ ನಿನ್ನ ರಾಜ್ಯದ ಎಲ್ಲಾ ಸಂಸ್ಥಾನಗಳಲ್ಲಿ ಒಂದು ಜನಾಂಗವಿರುತ್ತದೆ. ನೋಡು, ಈ ಹಾಮಾನಿಗೆ ಮೊರ್ದೆಕಾಯಿ ಅಡ್ಡ ಬೀಳೋದಿಲ್ಲ ಅಂತ ಗೊತ್ತುವಾಗ ಹಾಮಾನಿಗೆ ಭಾರಿ ಸಿಟ್ಟು ಬಂದಿಟ್ಟು ಇವನೇ ಒಬ್ಬನೇ ಸಾಯಿಸಿದ ಆಗೋದಿಲ್ಲ. ಏನು ಮಾಡಬೇಕು? ಇವನ ಕುಲಮಿನೇ, ಇವನ ಜಾತಿಯೇ ಎಲ್ಲ ಹಾಳು ಮಾಡಬೇಕು. ಅವನೊಂದು ದಿನ ಹೋಗಿ ಸುಳ್ಳು ಹೇಳ್ತಾ ಇದ್ದೆ ರಾಜನ ಹತ್ರ, ರಾಜ, ಈ ಸಂಸ್ಥಾನಗಳಲ್ಲಿ ಒಂದು ಆದಿ ಇದೆ, ಒಂದು ಜನವಿದೆ, ಒಂದು ಗುಂಬಿದೆ. ಅವರು ನಿನ್ನ ಮಾತನ್ನು ಹೇಳೋದಿಲ್ಲ, ಅವರು ನಿನ್ನ ಮಾತಕ್ಕೆ ಯಾವ ಬೆಲೆ ಕೊಡೋದಿಲ್ಲ. ಅವರು ಭಾಳ ಒಡನೆ എന്നിട്ട് ಅವನು ಹೇಳ್ತಾ ಇದೆ, ಆ ಜಾತಿಯ ನಮಗೆ ಹಾಳು ಮಾಡಿ ಬಿಡಬೇಕು. ಉಡನೆ ರಾಜನ್ ಪಾಪ, ಅವನಿಗೆ ಏನು ಗೊತ್ತಿಲ್ಲ ರಾಜನಿಗೆ. ಆ ರಾಜನ್ ಆ ಕಾಲದಲ್ಲಿ ಮುದ್ರೆ ಹೊಡಿಯೋಕ್ಕೆ ಸೀಲಿಲ್ಲ. ಅವരുടെ ಕೈಯಲ್ಲಿ കിടക്കുന്ന ಉಂಗರಂ ಹಿಂಗೆ ಮಾಡಿಯಾಣ ಸೀಲ್ ಹೊಡಿತಾ ಇದ್ದೇನೆ. ಆ ಉಂಗರ ತೆಗೆದು ಹಾಮಾನಿಗೆ ಕೊಟ್ಟಿದ್ದು, ನೀ ಲೆಟ್ರ್ ಬರೆದುಕೋ, ಅವನ್ ಇಷ್ಟೇ ತಾರಿ ಇಷ್ಟು ತಿಂಗಳ ಒಳಗಡೆ ಈ ಜಾತಿಯ ಹಾಳು ಮಾಡೋಕ್ಕಾಗಿ ಲೆಟ್ರೆಲ್ಲ ಬರೆದು ಅಂಜಲ್ಕಾರ ಕೈಯಲ್ಲಿ ಈ 127 ರಾಜ್ಯದಲ್ಲಿ ಕೊಟ್ಟು ಕಳಿಸಿದು. ಇದೆಲ್ಲರೂ ಓದಿ ಯೆಹೂದ ವಂಶದೆಲ್ಲ ಕೂವಾಡಿ ಅಳುವಕ್ಕೆ ಶುರುವಾಯಿತು. ಅವರೇ, ಅವರ ಪತ್ನಿಗಳೇ, ಅವರ ಮಕ್ಕಳೇ, ಅವರಿಗಿರುವ ಸಕಲ ಸಂಪತ್ತುಗಳು ಹಾಳು ಮಾಡೋಕ್ಕಾಗಿ ಇವನ್ ಬರೆದು ಕಳಿಸಿದ್ರು. ഇതിൻ്റെ ഒരു പകർപ്പ്, ഇതിൻ്റെ ഒരു ലെറ്റർ ಯಾರಿಗೆ ಸಿಕ್ಕಿದು? ಮೊರ್ದೆಕಾಯಿಗೆ ಸಿಕ್ಕಿದು. ಮೊರ್ದೆಕಾಯಿ ಇದು ಓಡ್ದಿ ನೋಡಿ ಅವನ ಬಟ್ಟೆಯೆಲ್ಲ ಏನು ಮಾಡಿದು? ಅರ್ಥ ಬಿಟ್ಟು ಅವನೊಂದು ಕೋಣಿ ತಟ್ಟು ಕೆಟ್ಟಿ ಬೂದಿ ವಾರಿ ತಲೆ ಮೇಲೆ ಇಟ್ಟುಕೊಂಡೆ. ಅಯ್ಯೋ, ನಾನು ಒಬ್ಬನೇ ಸಾಯಿಸಿದೆ, ಪರವಾಗಿಲ್ಲ, ಈ ಜನಗಳೆಲ್ಲ ನಮ್ಮ ಜನವನ್ನೇ ಎಲ್ಲ ಸಾಯಿಸ್ತಾ ಇದೆಯಲ್ಲೋ ಅಂದ್ಬಾರ್ದು. ಅವನಾಳು ತೋಂಡು ಪಟ್ಟಣ ಒಳಗಡೆ ಹೋಗೋದು, ಪಟ್ಟಣದಲ್ಲಿನ ರಾಜಧಾನಿ ಮುಂದೆ ಬರುವುದು ಮಾಡ್ತಾ ಇದ್ದಿದ್ದು. ರಾಜಧಾನಿ ಮುಂದೆ ಯಾರಿಗೂ ರೆಟ್ಟು ಕಟ್ಟಿಕೊಂಡು ಕೋಣಿ ತಟ್ಟು ಕಟ್ಟಿಕೊಂಡ ಅಲ್ಲಿ ಬರಂಗಿಲ್ಲ. ಇವನ್ ಬರ್ತಾ ಇದ್ದಿದ್ದು. ಹಾಗೆ ಇದು ಹೋಗಿ ಯಾರಿಗೆ ಹೇಳಿದು? ಎಸ್ತರ್ನಾರೋ ಹೋಗಿ ಸಣ್ಣನ್ಮಾರಿಗೆ ಹೇಳಿದು, ನಿನ್ನ ತಂದೆ ನೋಡೋ ಕೋಣಿ ತಟ್ಟು ಕಟ್ಟಿಕೊಂಡು ಬೂದಿ ಇಟ್ಟುಕೊಂಡು ಅಳುತ್ತಾ ಇದೆ, ಏನನ್ನು ಹೋಗಿ ಏನು ಒಡನೆ ಅವಳು ಒಳ್ಳೆ ಬಟ್ಟೆ, ಒಳ್ಳೆ ಪಂಜೆ, ಒಳ್ಳೆ ಶರ್ಟು, ಅವನಿಗೆ ಏನೇನು ಬೇಕು ಎಲ್ಲ ಕೊಟ್ಟು ಕಳಿಸಿದು. ನಾಳೆ ಸಾಯಕಿರನ್ನ ನನಗಿದು ಬೇಕಾ, ಬಟ್ಟೆ ಬೇಕಾ? ಒಡನೆ ಅವನು ಮಾತಾಡೋಣ. ಈ 14ನೇ ವಾಕ್ಯ ಇನ್ನೊಂದು ಸಾರಿ ಓದು. ನೀನೀಗ ಸುಮ್ಮನಿದ್ದು ಬಿಟ್ಟರೆ, ನೀನಿವಾಗ ಸುಮ್ಮನೆ ಇರಿದಿದೆ, ಬೇರೆ ಕಡೆಯಿಂದ, ಬೇರೆ ಬಳಿಯಿಂದ ಯಹೂದ್ಯರಿಗೆ ಸಹಾಯವು ವಿಮೋಚನೆಯು ಉಂಟಾದ, ಯಹೂದರಿಗೆ ಸಹಾಯವು ವಿಮೋಚನೆ ಉಂಟಾಗುತ್ತದೆ. ನೀನು ಪಟ್ಟಕ್ಕೆ ಬಂದಿದ್ದು ಬರ್ದೆ, ನೀ വലിയ ಆಳಾಗಬಹುದು, ನನಗಾಗ ಹಿರಿಯಕ್ಕಾಗೋದಿಲ್ಲ. ನಿನ್ನೆ ಏನು ಮಾಡ್ತತೆ? ನಿನ್ನೆಯು ಈ ಯಹೂದರೇ ಸಾಯಿಸುವಾಗ ನೀನು ಯಹೂದ ವಂಶಪಟ್ಟವರ, ನೀನು ಸತ್ತೋಗುತ್ತೆ. ನಮ್ಮನ್ನೇ ಈ ಕೇರಳದ ಈ ಚಿತ್ರದುರ್ಗಕ್ಕೆ ಕರ್ಕೊಂಡು ಬಂದಿದೆ, ದೊಡ್ಡ ಸೌಕಾರಾಗಿ ಕಾಲು ಮೇಲೆ ಕಾಲು ಹಾಕಿ ಕುತ್ಕೊಳ್ಳಕ್ಕಲ್ಲ. ದೇವರಲ್ಲಿ ಕರ್ಕೊಂಡು ಬಂದಿದ್ದಕ್ಕೆ ಒಂದು ಉದ್ದೇಶವಿದೆ. ಅನೇಕ ಆತ್ಮಗಳೇ ದೇವ್ರ ಕಡೆ ತರಬೇಕು, ಅನೇಕ ರೋಗಿಗಳೇ ವಾಸಿ ಮಾಡಬೇಕು, ಅನೇಕ ಭೂತಗಳೇ ಬಿಡಿಸಬೇಕು, ಅನೇಕ ಮಾಟಮಂತ್ರ ಶಕ್ತಿಗಳೇ ಬಿಡಿಸಬೇಕು. ಅದಕ್ಕೊರ ಆಯುಧವಾಕಿ ದೇವರು ನಮ್ಮ ಈ ದೇಶಕ್ಕೆ ಕರ್ಕೊಂಡು ಬಂದಿದೆ. ಅದೇ ಥರ ಎಸ್ತರ್ನೇ ಆ ರಾಜಸ್ಥಾನದಲ್ಲಿ ಕರ್ಕೊಂಡು ಬಂದಿದೆ. ರಾಜ ಬಟ್ಟೆಯಿಂದ ಹಾಕಿ ಕುತ್ಕೊಳ್ಳಕ್ಕಲ್ಲ. ಮೊರ್ದೆಕಾಯಿ ಆ ಲೆಟ್ರನ್ನೇ ಒಂದು ಪಗರ್ಪ ಅವಳಿಗೆ ಕೊಟ್ಟು ಕಳಿಸಿತು. ಅವಳು ಓದುವಾಗ ಅವಳ ಭಾಳ ಬೇಜಾರಾಯಿತು. ಆವಾಗ ಅವಳು ಹೇಳಿ ಕಳಿಸಿದ್ದು, 3 ದಿನ 6 ಅನ್ನಪಾನಗಳು ನೀನು ಹೋಗಿ ಸಿಕ್ಕುವ ಎಲ್ಲ ಯಹೂದ್ಯರನ್ನು ಕೂಡಿಸು,
ನೀವೆಲ್ಲರೂ 3 ದಿನ ಹಗಲಿರುಳು ಆ ಅನ್ನಪಾನಗಳನ್ನ ಬಿಟ್ಟು ಆ ನನಗೋಸ್ಕರ ಉಪವಾಸ ಮಾಡ್ರಿ. ನನ್ಗೋಸ್ಕರ, ಯಾರಿಗೋಸ್ಕರ? ಅವಳಿಗೋಸ್ಕರ. ಯಾಕಂಗೆ ಹೇಳಿದನು? ರಾಜನ್ ಮುಂದೆ, ರಾಜನ್ ಎಸ್ತರ್ ರಾಣಿಯ ಕರಿಯನ್ನು ಹೇಳಾದೆ, ಎಸ್ತರ್ ರಾಣಿಗೆ ರಾಜನ್ ಮುಂದೆ ಹೋಗಕ್ಕಾಗೋದಿಲ್ಲ. ಎಸ್ತರನ್ನಲ್ಲ, ಆರಿಕಿನ ರಾಜನ್ ಮುಂದೆ ಹೋಗಕ್ಕಾಗೋದಿಲ್ಲ. ರಾಜನ್ ಕರಿಬೇಕು, ಕರೆದಿದೆ ಮಾತ್ರ ಬರಬೇಕು. ಇಲ್ಲ ಎಂಗಿಲ್ ಇಬ್ರು ಸಿಪಾಯಿಗಳು ಅಲ್ಲೇ ನಿಂತುಕೊಂಡಿದೆ. ಆ ನಿಮಿಷಮೇ ಮುಗತ್ತು ಬಟ್ಟೆ ಹಾಕಿ ಕೋಳಿದಿ ಕುತ್ತಿಗೆ ಕಟ್ ಮಾಡೋದಂಗೆ ಕಟ್ ಮಾಡಿ ಬಿಡ್ತತೆ. ಇವಳು ಹೇಳ್ತಾ ಇದೆ, ನನಗೋಸ್ಕರ 3 ದಿನ ಅನ್ನಪಾನ ಬಿಡಬೇಕು. ನಾನು ನನ್ನ ಜಡೆಯಲ್ಲಿರಿക്കുന്ന തോഴിമാരും 3 ದಿನ ಅನ್ನಪಾನ ಬಿಟ್ಟು ಬಿಡ್ತೀನಿ. ನಾನು ಆಮೇಲೆ ಕರೆದಿದ್ದಾಲಿ ಸರಿ, ಕರೆದಿಲ್ಲೇಲಿ ಸರಿ, ನಾನು ಜೀವಿಸಿದಂಗೆ ಯಾರಿಗಾಗಿ ಜೀವಿಸಬೇಕು? ಯೇಸುವಿನಿಗಾಗಿ ಜೀವಿಸಬೇಕು. ನಾನು ಸತ್ತಿದಾಲು ಯೇಸುವಿನಿಗಾಗಿ, ಜೀವಿಸಿದಾಲು ಯೇಸುವಿನಿಗಾಗಿ. ಅದೇ ಥರ ಇವಳೇನು ಹೇಳಿದನು? ನಾನು ಸಾಯಿನೇ ಸಾಯಲಿ, ಜೀವಿಸಲೇ ಜೀವಿಸಲಿ, ನಾನು ರಾಜನ ಮುಂದೆ ಹೋಗ್ತೀನಿ. ಅವಳು ರಾಜವಸ್ತ್ರವೆಲ್ಲ ಹಾಕಿದ್ದು, ರಾಜವಸ್ತ್ರವೆಲ್ಲ ಹಾಕಿ ರಾಜನಿಗೆ ಕಾಲು ಮೇಲೆ ಕಾಲು ಹಾಕಿ ಹಿಂಗೆ ಸಿಂಹಾಸನ ಒಳಗೆ ಕುಂದಿರ್ತಾ ಇದೆ. ಅವಳು ಹೋಗಿ ಅಲ್ಲೇ ನಿಂತು ಬಿಟ್ಟಿದ್ದು. ಅಲ್ಲೇ ನಿಲ್ಲುವಾಗ ಉಪವಾಸത്തിൻ്റെ ಶಕ್ತಿ ನೋಡು ಮಕ್ಕಳೇ. ತಕ್ಷಣವೇ ಅವನ ಕೈನಲ್ಲಿ, ಆ ರಾಜನ ಕೈನಲ್ಲಿ ಒಂದು ಸುವರ್ಣ ದಂಡಕೋಲೆ ಇರಿದಿದ್ದು. ಆ ಸುವರ್ಣ ದಂಡಕೋಲೆ ಚಾಚಿದು, ಚಾಚಿದಲ್ಲಿ ಅವಳಿಗೆ ಒಳಗೆ ಬರ್ಬೋದು, ಚಾಚಿಲ್ಲ ಸಾಯಿಸಿಬಿಡ್ತತೆ. ನೋಡು ನಮ್ಮ ಉಪವಾಸത്തിൻ്റെ ಶಕ್ತಿ ಎಷ್ಟು ದೊಡ್ಡದನ್ನು ನೋಡು. ಚಾಚಿದ ತಕ್ಷಣವೇ ಅವಳು ಒಳಗಡೆ ಬಂದು ಆ ಸುವರ್ಣ ದಂಡಕೋಲಿನ ಮೇಲೆ ಮುಟ್ಟಿದ್ದೆ ಒಡನೆ, ರಾಣಿಯೇ ನಿನಕ್ಕೇನು ಬೇಕು? ರಾಜ್ಯಮಿಂದ ಅರ್ಥ ಭಾಗವಾಯಲ್ಲಿ ನಾನು ನಿನಗೆ ಕೊಡ್ತೀನಿ. ಹಲ್ಲೆಲೂಯಾ! ಚಪ್ಪಾಳಿ ಹೊಡೆದು ದೇವರನ್ನ ಸ್ತುತಿ ಮಾಡು. ಹಲ್ಲೆಲೂಯಾ! ರಾಜ್ಯത്തിൻ്റെ ಅರ್ಥ ಭಾಗಗಳಲ್ಲಿ ನಾನು ನಿನಗೆ ಕೊಡ್ತೀನಿ ಎಂದು ಹೇಳಿದ್ದು. ಅಯ್ಯೋ, ಮುಂದಿನ ತಿಂಗಳು ಸಹಾಯಕ್ಕಿರ್ತಾ ಇದೆ, ಇವಳಿಗೆ ರಾಜ್ಯ ಹಿಡ್ಕೊಂಡು ಏನು ಮಾಡಬೇಕು? ಇವಳು ಏನು ಹೇಳಿದು? ರಾಜನೇ, ನಾನೊಂದು ಔತಣವನ್ನು ಸಿದ್ಧ ಮಾಡ್ತಾ ಇದ್ದೆ. ಆ ಔತಣವನ್ನು ಹಾಮಾನು ರಾಜನು ಬರಬೇಕು ಅಂತ ಹೇಳಿದು. ಆಯಿತು, ಬರ್ತೀನಿ ಅಂತ ಹೇಳಿದು. ಹಾಮಾನೇ ಬೇಗ ಕರಿಯನ್ನು ಹೇಳಿದು. ಹಾಮಾನ್ ಬಂದು ಇವತ್ತು ಸಾಯಂಕಾಲ ನಮ್ಮ ಎಸ್ತರನ ಮನೆಯಲ್ಲಿ ಔತಣವನ್ನು ಕರೆದಿದ್ದು, ನನ್ನ ಜೊತೆ ನೀನು ಬರಬೇಕು ನೋಡಿದ್ರು. ಅಯ್ಯೋ, ಅವನಿಗೆ ಹಂಗೆ ಜಂಬವಾಯಿತು. ಅಯ್ಯೋ, ಎಸ್ತರ್ ರಾಣಿ ಚದೆಯಲ್ಲಿ, ಅವರು ರಾಜನ ಚದೆಯಲ್ಲಿ ನನ್ನೇ ಊಟಕ್ಕೆ ಕರೆದಿದ್ದಲ್ಲ. ಹೋಯ್ತು, ಊಟ ಎಲ್ಲ ಸಿದ್ಧವಾಯಿತು. ಆವಾಗ ಏನು ರಾಜನ ಎಸ್ತರ್ನ ಹೇಳ್ತಾ ಇದೆ, ಎಸ್ತರ್ ರಾಣಿಯೇ ನಿನಕ್ಕೇನು ಬೇಕು? ರಾಜ್ಯಮಿಂದ ಅರ್ಥ ಭಾಗವಾಯಾಲು ನಾನು ನಿನಗೆ ಕೊಡ್ತೀನಿ. ಹಲ್ಲೆಲೂಯಾ! ಹಲ್ಲೆಲೂಯಾ! ಆವಾಗ ಅವಳು ಹೇಳಿದು, ನಾಳೆ ಇನ್ನೊಂದು ಔತಣವನ್ನು ನಾನು ಸಿದ್ಧ ಮಾಡ್ತೀನಿ. ಆ ಔತಣವನ್ನೇ ರಾಜನು ಹಾಮಾನು ಬರಬೇಕು. ಆವಾಗ ನನ್ನ ಸಂಕಟಾವಸ್ಥೆ, ನನ್ನ ದುಃಖಾವಸ್ಥೆ ಹೇಳ್ತೀನಿ ಅಂತ ಹೇಳಿದು. ಹಾಗೆ ಊಟ ಎಲ್ಲ ಮುಗಿದು ರಾಜನು ಹಾಮಾನು ಅಲ್ಲಿಂದ ಹೋಯ್ತು. ಹಾಮಾನು ಹೋಗಿ ಭಾಳ ಜಂಬದಲ್ಲಿ, ಭಾಳ ಅಹಂಕಾರದಲ್ಲಿ ಅವನ ಎಂತಿಕ ಅವನ ಫ್ರೆಂಡ್ಸಿನೂ ಎಲ್ಲ, ನಾನು ರಾಜನ ಜೊತೆಲೆ ಇವತ್ತು ಎತ್ತರಾಣಿ ನಮಗಾಗಿ ಔತಣವನ್ನು ಸಿದ್ಧ ಮಾಡಿ ಅದಕ್ಕೆ ನಾವು ಹೋಗಿ ಊಟ ಮಾಡಿದ್ದು, ನಾಳೆ ಕರಿತಾ ಇದೆ ಅಂತ ಹೇಳಿದು. ನನಗೊಂದು ದುಃಖವಿದೆ. ನಾನು ಆ ಔತಣವೆಲ್ಲ ಮುಗಿಸಿ ಬರುವಾಗ ಆ ಬಾಗಿಲ ಹತ್ರ ಒಬ್ಬನ ಕುಂದಿರ್ತಾ ಇದೆಯಲ್ಲೋ, ಯಾರೇ? ಮೊರ್ದೆಕಾಯಿ. ಅವನೇ ನನಗೆ ನೋಡೋಕ್ಕಾಗಲಿಲ್ಲ. ಉಡನೆ ಅವನ ಫ್ರೆಂಡ್ಸು, ಅವನ ಮನೆಯವರು ಏನು ಹೇಳಿದನು? 50 ಮೊಳ ಎತ್ತರ, 50 ಮೊಳ ಎತ್ತರ ಇರ್ನ ಗಲ್ಲು ಮರವನ್ನು, ಒಂದು ಗೆಲ್ಲು ಮರವನ್ನು ರೆಡಿ ಮಾಡಿ ಊಟಕ್ಕೆ ಮುಂಚೆ ಬೆಳಿಗ್ಗೆ ಹೋಗಿ ರಾಜನಿಗೆ ಪರ್ಮಿಷನ್ ಹೇಳು, ಅವನೇ ಸಾಯಿಸಿಬಿಡಕ್ಕಾಗಿ. ಶ್ರದ್ಧೆ ಇಟ್ಟು ಕೇಳ್ಕೊ. ಹಾಗೆ 50 ಮೊಳ ಎತ್ತರ ಇರ್ನ ಒಂದು ಗೆಲ್ಲು ಮರ ರೆಡಿ ಮಾಡಿ ಇವನ್ ಬೆಳಿಗ್ಗೆ ರಾಜನ ಹತ್ರ ಬಂದ, ಬಾಗಿಲ ಹತ್ರ ಬಂದು ನಿಲ್ತಾ ಇದೆ. ರಾಜನ ಕರಿಯಾದ ಆರಿಕೆ ಮರಕ್ಕಾಗೋದಿಲ್ಲ. ಅವಾಗ
ಇಲ್ಲಿ ಬಾರಿ ಯಹೂದ ವಂಶಕ್ಕಾರೆಲ್ಲ ಉಪವಾಸವ, 3 ದಿನ ಅನ್ನಪಾನವಿಲ್ಲದ ಉಪವಾಸವ, ನೀರು ಬೋಲು ಇಲ್ಲದ ಉಪವಾಸವ. ಹಾಗೆ ಉಪವಾಸ ಮಾಡುವಾಗ ಮಕ್ಕಳೇ ರಾಜನಿಗೆ ನಿದ್ರೆ ಕಟ್ಟೋಯ್ತು. ರಾಜನಿಗೆ ನಿದ್ರೆ ಇಲ್ಲ. ರಾಜನ ಹತ್ರ ಒಂದು ವೆಪ್ಪಾಟಿಗಳಿಗೆ ಕರ್ಕೊಂಡು ಬಂದಿಲ್ಲ, ಆರೇ ಕರ್ಕೊಂಡು ಬಂದಿಲ್ಲ. ರಾಜನಿಂಗೇ ಓಡಾಡ್ತಾ ಇದೆ, ಅಲ್ಲೇ ಇಲ್ಲೇ ಓಡಾಡ್ತಾ ಇದೆ. ಹಾಗೆ ಓಡಾಡಿಕೊಂಡಿರುವಾಗ ಡೈಲಿ ಡೈರಿ ಇದೆ, ನಿದ್ರೆ ಬರಂಗಿಲ್ಲ. ಡೈಲಿ ಡೈರಿ ಎತ್ತಿ ಎಲ್ಲ ತೆಗೆದು ನೋಡ್ತಾ ಇದ್ದಿದ್ದು. ಹೀಗೆ ತೆಗೆದು ನೋಡುವಾಗ ರಾಜನೇ ನಾಚಪಡಿಸಕ್ಕಾಗಿ 2 ಷಣ್ಣನ್ಮಾರು ಗೂಢಾಲೋಚನೆ ಮಾಡಿದ್ದು. ರಾಜನ ಏನಣ ಮಾಡಿ ಗಿಡಿಸಬೇಕು. 2 ಷಣ್ಣನ್ಮಾರು ಗೂಢಾಲೋಚನೆ ಮಾಡಿದ್ದದ. ಇದು ಯಾರಿಗೆ ಗೊತ್ತಾಯ್ತು? ಮೊರ್ದೆಕಾಯಿಗೆ ಗೊತ್ತಾಯ್ತು. ಮೊರ್ದೆಕಾದ ರಾಣಿಗೆ ಹೇಳಿ, ರಾಣಿ ಅದ ರಾಜನಿಗೆ ಹೇಳಿ ಅವನ ಜೀವ ಉಳಿಸಿದು. ಆ 2 ಷಣ್ಣನ್ಮಾರೇ ಏನು ಮಾಡಿದು? ಕಡಿದು ಬಿಸಾಕಿ ಬಿಟ್ಟಿದ್ದು. ಪ್ರಿಯ ಮಕ್ಕಳೇ, ಇದು ಬರೆದಿಟ್ಟಿರಿക്കുന്നു. ನನ್ನ ಜೀವನ ರಕ್ಷಿಸಿದ ಮೊರ್ದೆಕಾಯಿಗೆ ನಾನು ಏನು ಪ್ರತ್ಯುಪಕಾರ ಮಾಡಿದು? ಅಯ್ಯೊಡನೆ ಅಲ್ಲಿ ನಿಂತಿದ್ದವ್ರಿಗೆ ಹೇಳಿದು, ಏನು ಮಾಡಿಲ್ಲ, ಏನು ಕೊಟ್ಟಿಲ್ಲ. ಅದು ಆ ಕಾಲದಲ್ಲಿ ಏನೇನು ಕೊಟ್ಟಿದೆ ಅವನಿಗೊಂದು 100 ರೂಪಾಯಿ ಜಾಸ್ತಿ ಮಾಡೋದು, ಅಲ್ಲೇ ಗೇಟ್ ಕೀಪರ್ ಅನ್ನೋಳದು ಬಿಟ್ಟು ಏನೇನು ಕೊಡೋದು, ಅದು ದೇವ್ರಿಗೆ ಕೊಡೋಕ್ಕೆ ಬಿಟ್ಟಿಲ್ಲ. ಪ್ರಿಯ ಮಕ್ಕಳೇ, ಹಾಗೆ ಇರುವಾಗ ಯಾರಿದೆ ಹೊರಗಡೆ? ನೋಡು, ಹಾಮಾನ ಹೊರಗಡೆ ಬಂದು ನಿಲ್ತಾ ಇದೆ. ಯಾತಕ್ಕೆ? ಗೆಲ್ಲು ಮರ ಮಾಡಿ ಇಟ್ಟಿಟ್ಟು ಮೊರ್ದೆಕಾಯಿ ಸಾಯಿಸಕ್ಕಾಗಿ. ಯಾರಿದೆ ಹೊರಗೆ? ಹಾಮಾನ್ ನಿಂತುಕೊಂಡಿದೆ. ಕರೀಬ್ ಹಾಮಾನ್ ಬಂದು, ನಾನು ಪ್ರೀತಿ ಮಾಡಿದ ವ್ಯಕ್ತಿಗೆ ಏನು ಮಾಡಬೇಕು? ನಾನು ಸನ್ಮಾನಿಸಕ್ಕಿರೋ ವ್ಯಕ್ತಿಗೆ ಏನು ಮಾಡಬೇಕು? ನನ್ನೇ ಅಲ್ಲ, ಅದು ಆರೇ ಸನ್ಮಾನಿಸಬೇಕು. ರಾಜನ್ ನನಗೆ ದೊಡ್ಡ ಸ್ಥಾನಮಾನ ಕೊಟ್ಟಿದ್ದಲ್ಲ, ಅವನ ಅಹಂಕಾರ ಎಷ್ಟು ಮಾತ್ರ ನೋಡು. ನನ್ನನ್ನಲ್ಲದೆ ಇನ್ಯಾರನ್ನು ಸನ್ಮಾನಿಸುವುದಕ್ಕೆ ಅರಸನು ಇಷ್ಟವುಳ್ಳವನಾಗಿರುವನು ಅಂದುಕೊಂಡು ಅರಸನಿಗೆ ಒಬ್ಬನನ್ನು ಸನ್ಮಾನಿಸಬೇಕೆಂದು ಅರಸನಿಗೆ ಇಷ್ಟವಿದ್ದರೆ ತಾನು ಧರಿಸಿಕೊಳ್ಳುವ ರಾಜವಸ್ತ್ರಗಳು. ನೋಡ, ಅವನ ಅಹಂಕಾರ ನೋಡು. ರಾಜನ ಆರೇ ಹಣ ಪ್ರೀತಿ ಮಾಡ್ತಾ ಇದೆಯಲ್ಲ, ರಾಜನ ಹಾಕಿನ ಬಟ್ಟೆ, ರಾಜನ್ ಕುಂದಿರುವ ಕುದುರೆ, ರಾಜನ ತಲೆಯಲ್ಲಿ ಹಾಕಿನ ಕಿರೀಟ, ಇದೆಲ್ಲ ಹಾಕಿಬಿಟ್ಟ ರಾಜನ್ ಬೇಗುಮಾನಿಪಾನಿರಿക്കുന്ന ಪುರುಷನಿಗೆ ಹೀಗೆ ಮಾಡಬೇಕು ಬರ್ದೆ. ಇಲ್ಲಿ ಅರಮನೆಯಿಂದ ಪಟ್ಟಣವೆಲ್ಲ ಸುತ್ತಾಡಿಸಿ ಅರಮನೆ ಹತ್ರ ಕರ್ಕೊಂಡು ಬಂದು ಬಿಡಬೇಕು ಅಂತ ಹೇಳಿದ್ರು. ಅಯ್ಯೋ, ಇವನಿಗೆ ಇದೆಲ್ಲ ಒಂದು ಗಂಡು ಇವನು ಯೋಜನೆ ಮಾಡಿದೆ. ಯಾರಿಕೆ? ಹಾಮಾನಿಕೆ ಇದೆಲ್ಲ ಸಿಗುತ್ತೆ ಅಂದ್ಕೊಂಡು ಅವನ ಹೇಳಿಬಿಟ್ಟಿದೆ. ಉಡನೆ ಇದಿಲ್ಲಿ ಒಂದನ್ನೇ ಕಡಿಮೆ ಮಾಡಬಾರ್ದು. ಆ ಮೊರ್ದೆಕಾಯ ಕರಿ ಅವನಿಗೆ ಇದೆಲ್ಲ ಮಾಡುದು. ಅಯ್ಯಪ್ಪ, ಅವನ ಹೃದಯ ಎಂದ ಕಟ್ಟಿ ಇರಿದಿದೆ ಅನ್ನು ಯೋಧನೆ ಮಾಡುವ. ಅಲ್ಲೇ ಅವನ ಕೆಳಗ ಬಿದ್ದೋಯ್ತಾರೆ. ಅವನಿಗೆ ಎದುರ್ಕೊಂಡ ಅವನಿಗೆ ಹಾರ್ಟ್ ಅಟ್ಯಾಕ್ ಏನೋ ಬಂದಿದ್ದೇನೆ. ಹೆಂಗೋ ಅವನಿಗೆ ಹಾರ್ಟ್ ಅಟ್ಯಾಕ್ ಬಂದಿಲ್ಲ. ಅವನು ಹೋಗಿ ಮೊರ್ದೆಕಾಯ ಕರ್ಕೊಂಡು ಬಂದ. ಗೆಲ್ಲು ಮರ ಮಾಡಿಟ್ಟಿರಿಕೆಯ ಮಕ್ಕಳೇ, ನಿನ್ನೆ ಹಾಳು ಮಾಡೋಕ್ಕಾಗಿ ನಿನ್ನ ಮನೆ ಮುಂದೆ ಮಾಟ ಮಂದ್ರ ಮಾಡಿ ಇಟ್ಟಿದ್ದಾಲು, ನಿನ್ನ ಮುಂದೆ ಏನು ಮಾಡಿ ಇಟ್ಟಿದ್ದಾಲು ನಮ್ಮ ಹತ್ರ ಬರೋದಿಲ್ಲ. ಬರೋದಿರ್ಬೇಕಲ್ಲಿ ನೀ ಯಾರಾಗಿರಬೇಕು? ದೇವರ ಮಗನೂ ಆಗಿರಬೇಕು. ದೇವರನ್ನೇ ಪ್ರೀತಿ ಮಾಡಿದ ಮಕ್ಕಳಾಗಿರಬೇಕು. ದೇವರನ್ನೇ ಯಾವಾಗಲೂ ಸ್ತುತಿ ಮಾಡಿದ ಮಕ್ಕಳಾಗಿರಬೇಕು. ಹಾಗೆ ನಾವು ಜೀವಿಸಿದಾಲ್. ಕೀರ್ತನೆ 91:14 ವಾಕ್ಯ ಓದು ಮಗ. ಬಾಯಿಪಾಠ ಹೇಳಬೇಕು. ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ಏನು? ಅವನು ನನ್ನಲ್ಲಿ ಆಸಕ್ತನಾಗಿರುವುದನ್ನು ರಕ್ಷಿಸುವೆನು. ನೋಡೋ, ಯಾರು ಆಸಕ್ತನಾಗಿರುದಿದು? ಮೊರ್ದೆಕಾಯಿ ಆಸಕ್ತರಾಗಿ ಇರುದಿದು. ಅದೇ ತರ ನಾನು ನೀನು ಆಸಕ್ತರಾಗಿ ಇರಬೇಕು. ಆವಾಗ ದೇವರು ನಮ್ಮ ಎಲ್ಲೋ ವಿಧದಲ್ಲಿ ಆಶೀರ್ವಾದ ಮಾಡ್ತತೆ. ಓದು ಮಗ. ನನ್ನ ನಾಮವನ್ನು ನಡೆತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ನೋಡ,
ಮೊರ್ದೆಕಾಯಿ ಉತ್ತರಿಸಕ್ಕೆ ಹೋಗ್ತಾ ಇದ್ದಿ. ಅವನ ನಾಮವನ್ನು ಅರ್ಥಿದವನಾಗಿ ಅವನು ಜೀವಿಸಿದ್ದಕ್ಕೆ ಮೊರ್ದೆಕಾಯಿ ದೇವರೇ ಏನು ಮಾಡ್ತಾ ಇದ್ದಿ? ಹಾಗೆ ಕರಿಯನ್ನು ಹೇಳಿ ಈಗ ಕರ್ಕೊಂಡು ಬಂದು ಅಲ್ಲಿ ಬಿಟ್ಟು ಓಡಿ ಅವನ ಮನೆಗೆ ಹೋಯ್ತು. ಮನೆಗೆ ಹೋಗಿ ಅವನ ಹೆಂಡತಿಗೆ ಹೇಳ್ತಾ ಇದೆ ಇದಲ್ಲ. ನಾನು ಆವಾಗ ಹೇಳಿಲ್ಲೆ, ಅವನ ಆರ ಸ್ತುತಿ ಮಾಡಿನವನೇ ಏನು ಮಾಡೋಕ್ಕಾಗೋದಿಲ್ಲ ನೋಡೋ. ಅವಳ ಅನ್ಯ ಜನಾಂಗವಾಣೆಯಲ್ಲೂ ಅವಳಿಗೆ ಆ ವಿಷಯ ಗೊತ್ತು. ಸ್ತುತಿ ಮಾಡಿದ ವ್ಯಕ್ತಿಯೇ ಯಾರಿಗೂ ಏನು ಮಾಡೋಕ್ಕಾಗೋದಿಲ್ಲ. ನೀ ಅವನ ಮುಂದೆ ಸೋತೋಯ್ತು, ಅವನ ಮುಂದೆ ಬಿದ್ದು ಹಾಳಾಗುವಿ, ನೀ ಹಾಳಾಗಿ ಹೋಯ್ತು ನೋಡೋ. ಎರಡನೇ ಸಾರಿ ಊಟಕ್ಕೆ ಬರ್ತಾ ಇದೆ. ಬಂದಾಗ ಊಟಕ್ಕೆ ಕುಂದಿರು. ರಾಣಿಯೇ ಎಸ್ತಾರೆ, ನನಗೇನು ಬೇಕು? ರಾಜ್ಯ ಮುಂದೆ ಅರ್ಥ ಹೇಳು, ನಾನು ಕೊಡ್ತೀನಿ ಅಂತ ಹೇಳಿದ ತಕ್ಷಣವೇ ಇವಳ ಇರಿದಿದ ವಿಷಯ ಎಲ್ಲ ರಾಜನಿಗೆ, ಅವನು ಯಾರು? ನನ್ನ ಕುಲಮಿನೇ ನಾಚಪಡಿಸಕ್ಕಾಗಿ ಇಷ್ಟು ತಿಂಗಳಲ್ಲಿ ಇಷ್ಟನೇ ತಾರಿಯಲ್ಲಿ ನಾಚಪಡಿಸಕ್ಕಾಗಿ ಲೆಟ್ರ್ ಹಾಕಿ ಎಲ್ಲ ಅಂಜಲ್ಕಾರಿ ಕೈವಚಂ ಎಲ್ಲ ರಾಜ್ಯ ಮೇಲೆ ಕಳಿಸಿರಿಕಿದು. ಅವನು ಯಾರು ನೋಡು. ಈ ಕುಂದಿದ ಹಾಮಾನೆ ರಾಜನ್ ಊಟ ಏನು ಮಾಡಿದು? ಕೆಳಗಡೆ ಇಟ್ಟು ಎದ್ದು ಮುಂದುಗಡೆ ಭಯಂಕರ ತೋಟವಿದೆ. ಏನು ತೋಟ? ಹೂವಿನ ತೋಟವಿದೆ. ಅದನ್ನ ಒಳಗೆ ಹೋಯ್ತು. ರಾಣಿ ಏನು ಮಾಡಿದು? ಹಿಂದಕ್ಕೆ ಹೋಯ್ತು, ಅವಳ ರೂಮಿലേക്ക് ಹೋಯ್ತು. ಈ ಹಾಮಾನ ಏನು ಮಾಡಿದು? ಓಡಿ ಇವಳ ಹಿಂದೆ ಹೋಗಿ ಅವಳ ಬೆಡ್ ಮೇಲೆ ನನ್ನ ರಕ್ಷಿಸು ಅಂತ ಹೇಳಿ ಬಿದ್ದು ಬಿಟ್ಟು, ರಾಜನ್ ಅಲ್ಲಿ ನಾಪಸ್ ಬರುವಾಗ ಇವನ್ ಎಲ್ಲಿ ಇದೆ? ಓಯ್ ನನ್ನ ಮುಂದೆ ನನ್ನ ರಾಣಿಯೇ ನೀ ಹಾಳು ಮಾಡಕ್ಕೆ ನೋಡ್ತಾ ಇದೆಯಾ? ಅದು ಹೇಳಿದ ತಕ್ಷಣವೇ ಅವನ ಮೊಗವೇ ಏನು ಮಾಡಿದೋ? ಬಟ್ಟೆ ಹಾಕಿ ಮೊಗ ಮೂಡಿದ ತಕ್ಷಣವೇ ಅಲ್ಲಿ ನಿಂತಿದ್ದವರೆಲ್ಲ ಹೇಳ್ತಾ ಇದೆ, ಮೊರ್ದೆಕಾಯಿ ನಾಚಪಡಿಸಕ್ಕಾಗಿ ಕೆಲ್ಲಿನ ಮರ ಮಾಡಿ ಇಟ್ಟಿರಿಕಿದ್ದು. ಆ ಗೆಲ್ಲಿನ ಮರದಲ್ಲಿ ಯಾರೇ ನಾಚಪಡಿಸಿದ್ದು ಆವತ್ತು? ಹಾಲೆಲೂಯಾ, ಹಾಲೆಲೂಯಾ. ನಮ್ಮೆ ನಾಚಪಡಿಸಕ್ಕೆ ನೋಡಿದವರೇ ಅವರದನ್ನೇ ಗುಂಡಿಯಲ್ಲಿ ಬಿದ್ದು ಹೋಗುತ್ತೆ. ನೀ ಯಾರಿಗೆ ಮಾಟ ಮಂತ್ರ ಮಾಡಿದಾಲು, ನೀ ಏನು ಮಾಡಕ್ಕೋಯ್ತಾಲು ಅದು ತಿರುಗಿ ನಿನ್ನ ಹತ್ರೇ ಬರ್ತತೆ. ನೀ ದಯವಿಟ್ಟು ಏನು ಮಾಡಕ್ಕೆ ಹೋಗಬಾರ್ದು. ನಮ್ಮ ದೇವರು ಜೀವಿಸುವ ದೇವರಾಣೆ. ಮೊರ್ದೆಕಾಯಿಗೆ ಉನ್ನತ ಪದವಿ ಸಿಕ್ಕಿದು. ಯಾಕೆ? ಅವನ್ ಗೈಟ್ರ ಹತ್ರ ಬಟ್ಟೆ ಕೋಣಿ ತಟ್ಟನ್ ಕಟ್ಟಿ ಊದಿವ ತಲೆಯಲ್ಲಿಟ್ಟುಕೊಂಡೆ ಕುಂದಿದ ವ್ಯಕ್ತಿ ಯಾರು? ಮೊರ್ದೆಕಾಯಿ. ಅವನಿಗೆ ರಾಜ ಮೋದಿರ ಆ ಹಾಮಾನು ಕೊಟ್ಟಿದ್ದ ಆ ಉಂಗರ ತೆಗೆದು ಕೊಟ್ಟಿದ್ದು ಮೊರ್ದೆಕಾಯಿ ಕೊಟ್ಟಿದ್ದು. ಮೊರ್ದೆಕಾಯಿ ಅವನ ಜಾಗೆಯಲ್ಲಿ ಮಂತ್ರಿ ಹಾಕಿ ಅವನೇ ಉಪಯೋಗಿಸಿದ್ದು. ಪ್ರಿಯ ಮಕ್ಕಳೇ, ಹಾಮಾನ್ ಎಲ್ಲ ಮನೆಡೆ ಎಲ್ಲ ಜವಾಬ್ದಾರಿ ಯಾರಿಗೆ ಕೊಟ್ಟಿದ್ದು? ಮೊರ್ದೆಕಾಯಿ ಕೊಟ್ಟಿದ್ದು. ಪ್ರಿಯ ಮಕ್ಕಳೇ, ನಾವು സ്തുതി ಮಾಡುന്ന ഒരു വ്യക്തിയും പ്രാർത്ഥന ಮಾಡುന്ന വ്യക്തിയും ഉപവാസം ಮಾಡುന്ന വ്യക്തിയും ആയാൽ നമ്മളെ ഒരു സൈത്താനിക്കും ഒരു ಕೆಡುಕು ಮಾಡಕ್ಕೆ ಆಗೋದಿಲ್ಲ. ಅದು ಕೆಡುಕು ಮಾಡಕ್ಕೆ ಬರ್ತತೆ, ನಮ್ಮ ಹತ್ರ ಬರೋಕ್ಕಾಗೋದಿಲ್ಲ. ನಮ್ಮ ಹತ್ರ ಏನಿದೆ? ಬೆಂಕಿ ಇದೆ, ಪರಿಶುದ್ಧಾತ್ಮನ ಬೆಂಕಿ ಇದೆ, ಪರಿಶುದ್ಧಾತ್ಮನ ಅಭಿಷೇಕವಿದೆ, ಪರಿಶುದ್ಧಾತ್ಮನ ಶಕ್ತಿ ಇದೆ. ಅದು ನಮ್ಮಲ್ಲಿ ಇರುವಾಗ ಆರಿಕೆ ಒಂದು ಸೈತಾನು ಒಂದು ಮಾಟಮಂತ್ರ ಶಕ್ತಿಗೆ ನಮ್ಮ ಏನು ಮಾಡೋಕ್ಕಾಗೋದಿಲ್ಲ. ಪ್ರಿಯ ಮಕ್ಕಳೇ, ನಾವು ಇಡಬಿಡದೆ ಪ್ರಾರ್ಥನೆ ಮಾಡುವ ಮಕ್ಕಳಾಗಿರಬೇಕು. ನಾವು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿದ ಮಕ್ಕಳಾಗಿರಬೇಕು. ಯೆಹೂದ ವಂಶಸ್ಥರೆಲ್ಲ ಸೇರಿ 3 ದಿನ ಏನು ಮಾಡಿದು? ಅಯ್ಯೋ ಅನ್ನಪಾನವೆಲ್ಲ ಬಿಟ್ಟೆ ಅವರು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದ್ದು. ನಮ್ಮ ದೇವರು ಯಾರಾಣೆ? ಜೀವ ಸ್ವರೂಪನಾದ ದೇವರಾಣೆ. ನಮ್ಮ ದೇವರ ಸತ್ಯವಾಗಿದೆ, ಯಾವುದೂ ಇಲ್ಲ. അതുപോലെ തന്നെ എസ്തർ 8ನೇ ಅಧ್ಯಾಯ 2ನೇ ವಾಕ್ಯ ನೋಡು. ಎಸ್ತರ್ 8ನೇ ಅಧ್ಯಾಯ 2ನೇ ವಾಕ್ಯ. ತಾನು ತನ್ನ ಮುದ್ರೆಯುಂಗುರವನ್ನ ಅವನಿಗೆ ಕೊಟ್ಟನು. ಎಸ್ತೇರಳು ಹಾಮಾನನ ಮನೆ ಆಡಳಿತವನ್ನು ಅವನಿಗೆ ಒಪ್ಪಿಸಿದಳು. ನೋಡೋ, ಒಳ್ಳೆ ಸ್ಥಾನವು ಮಾನವು ಮೊರ್ದೆಕಾಯಿಗೆ ಕೊಟ್ಟು ಸೂಸನ್ ಪಟ್ಟಣವೆಲ್ಲ ಏನಾಯ್ತು?
ಆರು ತಟ್ಟಗಸಿಕ್ಕೆ ಶುರು ಮಾಡಿದ್ದು. ಎಲ್ಲವರು ಭಯಂಕರ ಸಂತೋಷದಿಂದ ಆರು ತಟ್ಟಗಸಿಚ್ಚುದು. ನಾವು ಅಯ್ಯೋ ನನಗೆ ಮನೆ ಇಲ್ಲ, ನನಗೆ ಕೈ ದುಡ್ಡಿಲ್ಲ, ನನಗೆ ಭಾಳ ಕಷ್ಟವ. ಯೋಜನೆ ಮಾಡಬೇಡ ಮಕ್ಕಳೇ. നീ ദേവര മകളാണെങ്കിൽ, നീ ദേവರ ಮಗನಾണെങ്കിൽ ದೇವರು ನಿನ್ನ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡ್ತತೆ, ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡ್ತತೆ. ನಿಮಗೇನು ಕಷ್ಟವಿದೆಯೋ, ಏನು ಕಾಯಿಲಿದೆಯೋ, ಏನು ಸಮಸ್ಯೆ ಇದೆಯೋ, ಮೊಣಗಾಲು ಊರಿ 2 ಕೈಗಳು ಎತ್ತಿ ಪ್ರಾರ್ಥನೆ ಮಾಡ್ಕೊಂಡು ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೀನಿ. ಹಾಲೆಲೂಯಾ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯೇ, ಅಪ್ಪ, ಬೆಳಿಗ್ಗೆಯಿಂದ ಈ ಸಮಯ ಮರೆ ನಿನ್ನ ಹತ್ರ ಕುತ್ಕೊಳ್ಳೋದಕ್ಕೂ ಧ್ಯಾನ ಮಾಡುವುದಕ್ಕೆ ನೀ ಕೊಟ್ಟಿದ್ದ ಕೃಪೆಗಾಗಿ ನಿನಗೆ ಸ್ತೋತ್ರ. ಆ ಎಸ್ತರ್ ರಾಣಿ ಅಪ್ಪ, ಅವಳು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದ್ದು. ಯೆಹೂದ ವಂಶಸ್ಥರೆಲ್ಲರೂ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದ್ದು. ರಾಜನ ನಿದ್ರೆ ಕಟ್ಟೋಯ್ತು. ರಾಣಿ ಕರ್ತಾವೆ, ಆ ಪೊಂಚಂಗೋಲ್ ಮುಟ್ಟಿದಲ್ಲಪ್ಪ ಅಪ್ಪ, ಆ ಸುವರ್ಣ ದಂಡಕೋಲು ಮುಟ್ಟಿದಲ್ಲಪ್ಪ. ಈ ನಿಮಿಷವೇ ಯೇಸುವೆ, ಇಲ್ಲಿ ಬಂದಿದ್ದ ಮಕ್ಕಳ ಈ ನಿಮಿಷವೇ ನೀ ಸುವರ್ಣ ದಂಡಕೋಲು ಚಾಚುವಾಗ ಪ್ರತಿಯೊಬ್ಬರು ಮುಟ್ಟಬೇಕಪ್ಪ, ಪ್ರತಿಯೊಬ್ಬರು ಮುಟ್ಟಬೇಕಪ್ಪ. ಪರಿಶುದ್ಧಾತ್ಮನೇ, ರೋಗದಲ್ಲಿ, ದುಃಖದಲ್ಲಿ, ಸಮಸ್ಯೆಯಲ್ಲಿ, ಮಾಟಮಂತ್ರ ಶಕ್ತಿಯಲ್ಲಿ ಯಾರಿಲ್ಲಿ ಬಂದಿದೋ ಈ ನಿಮಿಷವೇ ಮುಟ್ಟೋ. ಪರಿಶುದ್ಧಾತ್ಮನೆ ಮುಟ್ಟೋ, ಪರಿಶುದ್ಧಾತ್ಮನೆ ಮುಟ್ಟೋ. ಸಂಪೂರ್ಣ ಬಿಡುಗಡೆ ಕೊಡು, ಸಂಪೂರ್ಣ ಬಿಡುಗಡೆ ಕೊಡು ದೇವರೇ. ನೀ ಕೈ ಬಿಡಬೇಡಪ್ಪ. ಎಲ್ಲ ಪಾಸ್ಟರ್ ಮಾರೆ, ಎಲ್ಲ ಅಯ್ಯಗಾರ ಮಾರೆ, ಎಲ್ಲ ಇವಾಂಜಲಿಸ್ಟ್ಗಳೇ ನೀ ಆಶೀರ್ವದಿಸಪ್ಪ. ನಿನ್ನ ಸುವಾರ್ಥ ಎಲ್ಲ ರಾಜ್ಯಗಳಲ್ಲೂ ಎತ್ತುವುದಕ್ಕೆ ನೀ ಸಹಾಯ ಮಾಡಪ್ಪ ದೇವರೇ. ಅಪ್ಪ, ಆಸ್ಪತ್ರೆಯಲ್ಲ, ICU ವೆಂಟಿಲೇಟರ್ಲು ಎಷ್ಟೋ ಜನ ಕಷ್ಟಪಡ್ತಾ ಇದೆಯಪ್ಪ. ಅವರಿಗೆ ನೀ ಶಾಂತಿ ಸಮಾಧಾನ ಕೊಡಪ್ಪ, ನೆಮ್ಮದಿ ಕೊಡಪ್ಪ, ಪಾಪದ ಬಿಡುಗಡೆ ಕೊಡಪ್ಪ, ರೋಗದ ಬಿಡುಗಡೆ ಕೊಡಪ್ಪ, ಸ್ವರ್ಗಕ್ಕೆ ಹೋಗೋ ದಾರಿ ಕೊಡಪ್ಪ. ಯೇಸುವೇ, ನೀ ದಾರಿ ಕೊಡಪ್ಪ, ಕೈ ಬಿಡಬೇಡಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. നിങ്ങളുടെ പ്രാർത്ഥനയിൽ ഞങ്ങളെയും ഞങ്ങളുടെ കുടുംബത്തെയും ನಮ್ಮ ಸಭೆಯೇ ನಮ್ಮ ಸೇವೆ ಯೋಜನೆ ಮಾಡಿ ಪ್ರಾರ್ಥನೆ ಮಾಡಬೇಕು. ನಿಮ್ಮ ವಿಷಯ ನಮಗೆ ಫೋನ್ ಮಾಡಿದಾಗ ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತೀನಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.